ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ವಿಕಸಿತ ಕೃಷಿ ಸಂಕಲ್ಪ ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗೆ ಚಾಲನೆ. ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬ್ಯಾಂಕಿನಲ್ಲಿ ಆಯೋಜಿಸಿದ ಕೃಷಿ ಇಲಾಖೆ, ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರ, ಗಂಗಾವತಿ ಸಿದ್ದಾಪುರ ಇವರುಗಳನ್ನು ಸಂಯುಕ್ತ ಆಶ್ರಯದಲ್ಲಿ ರೈತರಿಗಾಗಿ ಆಯೋಜಿಸಿದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ರಾಜಶೇಖರಪ್ಪ ಹುಲಿಯಾಪುರರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಹೇ ರಾಘವೇಂದ್ರ ಎಲೆಗಾರ ಕೃಷಿ ವಿಜ್ಞಾನ ಮಾತನಾಡಿ, ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಯಾದ ಕೃಷಿ ಸಂಕಲ್ಪ ಅಭಿಯಾನ ರಾಜ್ಯ ಸೇರಿದಂತೆ ದೇಶಾದ್ಯಂತ ಬೆಳೆಸುವುದರ ಮೂಲಕ ರೈತರ ಕೃಷಿ ಅಭಿವೃದ್ಧಿಗೆ ಸಂಬಂಧಿಸಿದಂತೆ 10 ಹಲವಾರು ಮಾಹಿತಿಗಳನ್ನು ತಿಳಿಸಿ ಹೇಳಲಾಯಿತು. ಮಣ್ಣಿನ ಗುಣಮಟ್ಟ, ನೀರಿನ ಪ್ರಮಾಣ, ಸಾವಯವ ಗೊಬ್ಬರ ಬಳಕೆ ಸೇರಿದಂತೆ ಕೃಷಿಗೆ ಸಂಬಂಧಿಸಿದಂತೆ ಸಮಗ್ರ ಮಾಹಿತಿ ನೀಡಲಾಗುವುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ಡಾ. ಮನು ಧಾರವಾಡ ಪಂಪನಗೌಡರು, ಕಾರಟಗಿ ತಾಲೂಕು ಕೃಷಿ ಮಾರುತಿ ಕೃಷಿ ಇಲಾಖೆ ಮುಖ್ಯ ಅಧಿಕಾರಿಗಳು, ಮಲ್ಲಪ್ಪ ಎಫ್ಪಿಒ ಮಾರ್ಗದರ್ಶಿಗಳು, ಹನುಮಂತ ಬನ್ನಿಕೊಪ್ಪ ಉಪಾಧ್ಯಕ್ಷರು, ಎಫ್ಪಿಒ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಸೋಮಶೇಖರ್ ನಾಗರಾಜ ವೇದಿಕೆ ಹಾಗೂ ಗ್ರಾಮದ ಎಲ್ಲಾ ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ಸ್ವರೂಪನಾದ ಶಿವನೇಲಿಂಗಂ ರಮಂಗಳಂ ರಕಾರಮಂಗಳಂ ರಯಾಭುಯ್ಯ ಸ್ವರೂಪನಾದ ಶಿವನೇಲಿಂಗಂ. ಏನು ರೈತ ರೋಗ ಕೀಟ ಏನು ರೈತ ಅಂತ ಕೇಳ್ತಾರೆ. ಏನಿಲ್ಲ ಸರ, ಸುಮ್ಮನೆ ನಮಗೆ ಸಮಾಧಾನಕ್ಕೆ ಏನಾರು ಒಂದು ಹೇಳ್ರಿ, ಏನಾರು ಹೊಡಿಬೇಕು ಅಂದರೆ ಯಾವ ಮಟ್ಟಿಗೆ ಬಂದೈತೆ ಅಂದರೆ, ರೋಗ ಕೀಟ ಇಟ್ಟರೆ ಹೊಡ್ಕೊಳ್ಳಿ, ನಮ್ಮ ಸಮಾಧಾನಕ್ಕೋಸ್ಕರ ನಾವು ಬೇರೆಯವರಿಗೆ ವಿಷ ಉಣಿಸುತ್ತೆ. ನಾವೇನು ಹಾಕ್ತೇವಲ್ಲ ಭೂಮಿಗೆ, ಅದು ನಮ್ಮ ಪ್ಲೇಟಿಗೆ ಬರ್ತದೆ, ಎಲ್ಲಿ ಹೋಗಲ್ಲ. ಹೌದ್ರೆ ನಮ್ಮ ಪ್ಲೇಟಿಗೆ ಬರ್ತದೆ. ಆದ್ದರಿಂದ ಏನಪ್ಪ ಅಂತಂದರೆ, ಇವತ್ತು ಎರೆಹುಳು ಗೊಬ್ಬರ ಬೇರೆ ಬೇರೆ ಇದ್ದಾವೆ. ಅದ್ರ ಜೊತೆಗೆ ಏನಂತಂದರೆ ಪರ್ಯಾಯ ಬೆಳೆಗಳನ್ನ ನಾವು ಭತ್ತಕ್ಕೆ ಕಂಡ್ಕೋಬೇಕಾಗುತ್ತೆ. ಇವತ್ತೇನಂತಂದರೆ ಕೆಂಪು ಭೂಮಿ ಇತ್ತಂದರೆ ಹಾರ್ಟಿಕಲ್ಚರಿಗೆ ಬೆಸ್ಟ್ ಬರ್ತದೆ. ಕೊಪ್ಪಳ ಜಿಲ್ಲೆ ಹಾರ್ಟಿಕಲ್ಚರಿಗೆ ಹೇಳು ಮಾಡಿಸಿದ ಜಾಗ ಕೊಪ್ಪಳ ಜಿಲ್ಲೆ. ಇವತ್ತು ಮಾವು, ಕೇಸರ್ ಮಾವು ಇಡೀ ಇಂಡಿಯಾದೊಳಗೆ ಫೇಮಸ್ ಕೊಪ್ಪಳದ. ಏನ್ರಿ ಏನೆಲ್ಲ ಅಂತಂದ್ರು ಕೊಪ್ಪಳದಾಗ ಮಾರ್ಕೆಟ್ ಒಳಗೆ 150ರಿಂದ 120-100 ರೂಪಾಯಿ ತನಕನೂ ಮಾವು ಮಾರಾಟ ಆಗ್ತವೆ, ಬೇರೆ ಬೇರೆ ತಳಿ ಮಾವು. ನಿಮಗೆ ಬರೀ 50 ರೂಪಾಯಿ ರೈತರಿಗೆ ಸಿಕ್ಕರು ಬರೀ ಒಂದು 4 ಕ್ವಿಂಟಲ್ ಬಿಟ್ಟರು ನಿಮಗೆ ಒಂದು ಎಕರೆ ಬರೋದು ಒಂದೇ ಮರದಾಗೆ 60-30-30 ಅಂದರೆ 60 kg ಸಾರಜನಕ, 30 kg ಪೊಟ್ಯಾಶು, 30 kg ರಂಜಕ ಹಾಕ್ಬೇಕಂತ ಐತೆ. 50% ಮೊದಲಿಗೆ ಇದನ್ನ ಹಾಕೋದು ಸಾರಜನಕ, ಇನ್ನು ಉಳಿದದ್ದು ಬೇಸಲ್ ಡೋಸ್ ಹಾಕೋದು. ಆಮೇಲೆ 30 ದಿವಸಕ್ಕೆ 25%, 50 ದಿವಸಕ್ಕೆ 25% ಹಾಕ್ತೈತೆ. ಆದರೆ ಏನಂತಂದರೆ ನಾವು ಅದನ್ನು ಅಷ್ಟು ಪ್ರಮಾಣದಾಗೆ ಇದು ಮಾಡ್ತಾ ಇಲ್ಲ. ಮಣ್ಣಿನ ಪರೀಕ್ಷೆ ಯಾರಾದ್ರೂ ಮಾಡಿಸಿದ್ರೆ ಇಲ್ಲೇ ಮಾಡಿಸಿಲ್ಲ. ಏನಂತಂದರೆ ಮಣ್ಣಿನ ಪರೀಕ್ಷೆ ಏನಪ್ಪ ಅಂದರೆ ಪ್ರತಿ 2ರಿಂದ 3 ವರ್ಷಕ್ಕೊಮ್ಮೆ ನಮ್ಮ ಮಣ್ಣಿನ ಪರೀಕ್ಷೆ ಮಾಡಲೇಬೇಕು. ಯಾಕಂತಂದ್ರೆ ನಮ್ಮ ಮಣ್ಣಿನ ಆರೋಗ್ಯ ಏನೈತೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಇದುವರೆಗೆ ಮಣ್ಣಿನ ಆರೋಗ್ಯ ಏನೈತೆ ಅಂತಲೂ ಗೊತ್ತಿಲ್ಲ. 3 ವರ್ಷಕ್ಕೊಮ್ಮೆ ನಾವೇನು ಮಾಡ್ತೀವಿ, ಡಿಪಾರ್ಟ್ಮೆಂಟ್ ಏನೋ ಮಾಡಿಸಿದ್ರಂತೆ ನಾವು ಅವ್ರ ಮೇಲೆ ಬ್ಲೇಮ್ ಮಾಡ್ತೀವಿ. ಹೌದಾ? ಈಗ ಅವ್ರ ಡಿಪಾರ್ಟ್ಮೆಂಟ್ ಮೇಲೆ ಕೊಟ್ಟರು ಅದು ಸರಿಯಾಗಿ ಬರ್ತೈತೆ ಅಂತ ಹೆಂಗೆ ಬರ್ತೈತೆ. ಈಗ ಲಾರ್ಜ್ ಸ್ಕೇಲ್ನಾಗ ಒಂದು 20,000-30,000 ಮಣ್ಣಿನ ಸ್ಯಾಂಪಲ್ ತಗೊಂಡಾಗ ಎಕ್ಸ್ಚೇಂಜ್ ಆಗೋ ಸಂಬಂಧ ಇರ್ತಾರೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಾಗ ಮಣ್ಣಿನ ಪರೀಕ್ಷೆ ಮಾಡ್ತೀವಿ. 150-200 ರೂಪಾಯಿ ಮಣ್ಣು ಪರೀಕ್ಷೆಗೆ. ಮತ್ತು ಒಡ್ರಟ್ಟಿ ಫಾರ್ಮಿಗೂ ಮಣ್ಣು ಪರೀಕ್ಷೆ ಮಾಡ್ತಾರೆ, ಮತ್ತು ಗಿಣಿಗೆರೆ ಫಾರ್ಮಿಗೂ ಮಣ್ಣು ಪರೀಕ್ಷೆ ಮಾಡ್ತಾರೆ. 150-200 ರೂಪಾಯಿ ನಮಗೆ 3 ವರ್ಷಕ್ಕೆ ಖರ್ಚು ಮಾಡೋಕ್ಕಾಗಲ್ಲ. ಒಂದು ಕಾರ್ಡ್ ಬರ್ತಿದೆ, ಆ ಮಣ್ಣಿನ ಆರೋಗ್ಯ ಚೀಟಿ ಅಂತ. ಮಣ್ಣಿನ ಆರೋಗ್ಯ ಚೀಟಿ, ಆ ಕಾರ್ಡ್ ಮಣ್ಣಿನ ಆರೋಗ್ಯ ಚೀಟಿ ಮಾಡಿದ ಉದ್ದೇಶ ಏನಂತಂದ್ರೆ ನಿಮ್ಮ ಮಣ್ಣೊಳಗಡೆ ಎಷ್ಟೆಷ್ಟು ಸಾರಜನಕ ಐತಿ, ರಂಜಕ ಐತಿ, ಪೊಟ್ಯಾಶ್ ಐತಿ, ಮುಂದಿನ ದಿವಸದೊಳಗೆ ಹೆಂಗೆ ಆಗ್ತದೆ ಅಂದರೆ ನಿಮ್ಮ ಮಣ್ಣಿನ ಆರೋಗ್ಯ ಚೀಟಿಗೆ ಒಯ್ದ್ರೆ ಮಾತ್ರ ನಿಮಗೆ ಅಲ್ಲಿ ಫರ್ಟಿಲೈಸರ್. ಆಲ್ರೆಡಿ ನಿಮ್ಮ ಮಣ್ಣಿನ ಆರೋಗ್ಯ ಚೀಟಿ ಒಳಗೆ ರಂಜಕ ಜಾಸ್ತಿ ಐತಿ, DAP ಜಾಸ್ತಿ ಐತೆ ಅಂದರೆ ಇಲ್ಲಿ ನಿಮ್ಗೆ ಬರಲ್ಲ. ಅಂದರೆ ಈ ಮುಂದಿನ ಪ್ಲ್ಯಾನ್ ಅದೇ ಐತೆ ಅವ್ರದ್ದು. ಮುಂದಿನ ಆರೋಗ್ಯ ಚೀಟಿ ಕೊಟ್ಟಂದ್ರೆ ಸಾರಜನಕ ಜಾಸ್ತಿ ಐತಿ, ನಿಮಗೆ ಯೂರಿಯಾ ಕೊಡಂಗಿಲ್ಲ ನಿಮ್ಮ ಹೊಲಕ್ಕೆ. ಈ ಥರ ಒಂದು ಬರ್ತಕ್ಕಂಥ ಸಂಬಂಧ ಐತಿ. ಈಗ ಆಲ್ರೆಡಿ ನಿಮಗೆಲ್ಲ ಮಾಹಿತಿ ಇರ್ಬೋದು. ಪೊಟ್ಯಾಶ್ ಇದು DAP ಸಿಗ್ತಾ ಇಲ್ಲ, ಅದಕ್ಕೇನಪ್ಪ ಅಂತಂದರೆ ಆಲ್ರೆಡಿ DAP ಬದಲಾಗಿ ಸಂಯುಕ್ತ ರಸಗೊಬ್ಬರಗಳನ್ನ ಈಗ 10-26 ಇರಲಿ, 17-17, 19-19 ಸಹಕಾರ ಸಂಘ ಗುಂಡೂರು ಹಾಗೂ ನೀಲಪತಾತನ ಉತ್ಪಾದಕರ ಸಹಕಾರ ಸಂಘ ಗುಂಡೂರು ಇವರ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಅದ್ರ ಜೊತೆಗೆ ಧನ್ಯವಾದವನ್ನು. ಯಾವುದು ಬೇಳೆಕಾಳುಗಳಲ್ಲಿ ದ್ವಿದಳ ಧಾನ್ಯಗಳಂದ್ರೆ ಏನು ಎಲ್ಲ ಹೇಳ್ತೀರಾ ಸ್ವಲ್ಪ? ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು ಏನ್ ಡಿಫ್ರೆನ್ಸ್? ಎರಡಕ್ಕೂ ವ್ಯತ್ಯಾಸಗಳೇನು? ಭತ್ತ ದ್ವಿದಳನ ಏಕದಳ, ಗೋಧಿ ಏಕದಳ, ಜೋಳ ಏಕದಳ. ದ್ವಿದಳ ಧಾನ್ಯಗಳಂದ್ರೆ ಹೆಸರು, ಅಲಸಂದೆ, ಮಡಿಕೆ ಕಾಳು. ಮಾಡ್ತೇವ್ರ ನಿಮ್ಗೆ ಇನ್ನ ಅನುಭವ ಐತಿಲ್ಲ. ಆಳದ ನೀರಿಗೆ 5 ಚೀಲ ಕಮ್ಮಿ ಬರ್ತದೆ, ಕೆನಾಲ್ ನೀರಿಗೆ 5 ಚೀಲ ಜಾಸ್ತಿ ಬರ್ತದೆ. ನೀವು ಎಲ್ಲನ ಹೋಗ್ರಿ, ಅವು ಕೂಡ ಸ್ವಲ್ಪ ನೀವು, ಯಾಕಂದ್ರೆ ನಮಗೇನ ನೀವು ತಿಳಿವರ್ಕಿದ್ದವ್ರು ಸ್ವಲ್ಪ ಎಲ್ಲಿ ಮಾಡಿದ್ರೆ 4 ಮಾಡ್ರಿ, ಅವ್ರು ಆಗ್ಲಿ ಬಿಡ್ರಿ, ನೀವು ಮಾಡೋ ಧರ್ಮ ನಿಮ್ಮದು. ಯಾವ ಪರ್ಸೆಂಟೇಜ್ ಇಲ್ಲ, ಏನಿಲ್ಲ. ಅದು ಏನೈತಿ ಎಲ್ಲರಿಗೆ ರೈತರಿಗೆ ಮಳೆ ಇದಾಗೈತಂದ್ರೆ ಪರಿಹಾರ ಹಾಕ್ಯಾರ. ಈಗ ಮತ್ತೆ ಇದಕ್ಕೆ ಪರಿಹಾರ ಬರೋದಿಲ್ಲ ಅಂತ ನೀವು ಕರೆಕ್ಟ್ ಇದೆ ನೀವು ಕೇಳಿರುವಂತ ಕ್ವಶನ್. ಕಾಳು ಸ್ವಲ್ಪ ಬಿಡ್ಕೊಂಡಿರ್ತಾರೆ, ಆ ಕಡೆ ಸ್ವಲ್ಪ ಉಸುಗ ಇದು ಬರ್ತ, ಅದು ಏನಾಗ್ಬಿಡ್ತು, ಉದುರಿ ಬಿಡ್ತಾವ ಬಿದ್ದ, ಅಲ್ಲಿ ಕಮ್ಮಿ ಬರುತ್ತೆ ನಿಮ್ಗೆ. ಏನು ಪರ್ಸೆಂಟೇಜ್ ಲಾಸ್ ಜಾಸ್ತಿ ಬರುತ್ತೆ. ಆಗುತ್ತೆ, ಅದು ಫಲವತ್ತತೆ ಎಲ್ಲ ಹಾಳಾಗುತ್ತೆ. ಸೊ ಅದಕ್ಕೆ ನಾವು ಬೇರೆ ಬೆಳೆಗಳೆಲ್ಲ ಹೇಳಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದಾಗ ಏನಂದ್ರೆ ಬೇಳೆಕಾಳುಗಳು. ಸೊ ಬೇಳೆಕಾಳು ಬೆಳೆಯೋದ್ರಿಂದ ಏನು ಉಪಯೋಗಗಳು? ಅದು ರೈತ ಸ್ನೇಹಿ ಬೇಳೆಕಾಳು. ಏನಕ್ಕಂತ ಹೇಳಿದ್ರೆ
ಬೇಳೆಕಾಳುಗಳಲ್ಲಿ ಬೇರು ಕಿತ್ತು ನೋಡಿದ್ದೀರಾ ಯಾವ್ದು? ಬೇರು ಯಾವ್ದು ಕಿತ್ತು ನೋಡಿದ್ದೀರಾ? ಏನಿರುತ್ತೆ ಬೇರಲ್ಲಿ? ಗಂಟಿರುತ್ತೆ. ಗಂಟು ಏನು? ಅದೇನಂತ ಹೇಳಿದ್ರೆ ಗಂಟು ಕಿವುಚಿದ್ರೆ ಚಿವುಟಿದ್ರೆ ಅದು ಕೆಂಪು ಕಲರ್ ಕಾಣುತ್ತೆ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಒಂದು ಸೂಕ್ಷ್ಮಾಣು ಜೀವಿ ಇದೆ, ರೈಸೋಬಿಯಂ ಅಂತ ಹೇಳಿ. ಆ ರೈಸೋಬಿಯಂ ಏನಂದ್ರೆ ರೈತನ ಸ್ನೇಹಿ ಜೀವಿ. ಅದು ಏನಕ್ಕಂತ ಹೇಳಿದ್ರೆ ಈ ನಾವೇನು ಸಾರಜನಕ ನೈಟ್ರೋಜನ್ ಅಪ್ಲೈ ಮಾಡ್ತೀವಲ್ಲ ಅದು ಗಾಳಿಲೂ ಇದೆ, ಓಕೆ. ಬಟ್ ಗಿಡಗಳಿಗೆ ಗಾಳಿಯಿಂದ ತಗೊಳ್ಳೋ ಶಕ್ತಿ ಇಲ್ಲ. ಬಟ್ ಆ ಸೂಕ್ಷ್ಮಾಣು ಜೀವಿ ಏನ್ ಮಾಡುತ್ತೆ, ಗಾಳಿಯಿಂದ ಅದನ್ನ ಹಿಡಿದು ಸ್ಥಿರೀಕರಣಗೊಳಿಸುತ್ತೆ, ಭೂಮಿ ಒಳಗೆ ಹಾಕುತ್ತದೆ ಆ ಜೀವಿ. ಆ ಜೀವಿಯಿಂದ ಏನಾಗುತ್ತೆ, ನೀವು ನೆಕ್ಸ್ಟ್ ಬೆಳೆಗೆ ಯೂರಿಯಾ ಕಮ್ಮಿ ಹಾಕ್ಬೋದು. ಹಿಂದಿನ ಬೆಳೆ ನೀವು ದ್ವಿದಳ ಧಾನ್ಯ ಹಾಕಿದ್ರೆ ನಿಮ್ ಖರ್ಚು ಉಳಿಯುತ್ತೆ. ಮುಂದೆ ನೀವು ನೈಟ್ರೋಜನ್ ಎಷ್ಟು ರೆಕಮೆಂಡೆಡ್ ಇದೆ ಅಷ್ಟು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಗಾಳಿಯಿಂದ ಆ ಜೀವಿ ಭೂಮಿಗೆ ಆಲ್ರೆಡಿ ಸ್ಥಿರೀಕರಣಗೊಳಿಸ್ಬಿಟ್ಟಿದೆ, ಫಿಕ್ಸ್ ಮಾಡುತ್ತೆ ಅದು. ಅದರಿಂದ ಏನಾಗುತ್ತೆ, ಭೂಮಿಗೆ ಯಾವುದೇ ತರ ನಿಮ್ಗೆ ಪ್ರಾಬ್ಲಮೆಟಿಕ್ ಆಗಲ್ಲ, ಇನ್ನ ಫಲವತ್ತತೆ ಜಾಸ್ತಿ ಆಗುತ್ತೆ. ಇನ್ನೊಂದು ಹೇಳಿದ್ರೆ ಈ ಹೆಸರಾಯ್ತು ಉದ್ದಾಯ್ತು ಇವುಗಳು ನಿಮ್ಗೆ ಎಷ್ಟು ತಿಂಗಳು ಗ್ಯಾಪ್ ಸಿಗುತ್ತೆ ನೆಕ್ಸ್ಟ್ ಬೆಳೆಗೆ? 2 ತಿಂಗಳು ಗ್ಯಾಪ್ ಸಿಗುತ್ತೆ, 60 ದಿನ. ಒಂದು ನ್ಯಾನೋ DAP ನ್ಯಾನೋ ಯೂರಿಯಾ ಅಂತೆ. ಈಗ DAP ಬಂದು ಬೇಸಲ್ ಡೋಸ್ ನಾವು ಬಹಳ ಮಂದಿ ಕೌರ್ ಬುದ್ಧಿ ಕೊಡ್ತಾರೆ, ಬೆಳೆದಿಲ್ಲ ಅಂದ್ರೆ ಮತ್ತೆ ಅವರಿಗೆ ಇದಾಗ್ತಾರೆ. ಈಗ ನಿಮ್ಗೆ ಗೊತ್ತಾಗ್ತದೆ ಬೇಸಿಕ್ ಅದ 17 ಚೀಲ 16 ಚೀಲ ಹಿಂಗೆ ಒಂದು ಮಾಡಿರ್ತಾರೆ. ಈಗ ಹೇಳ್ತೀವಿ ಸರ್, ಇಲಾಖೆಯಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಈಗ ಸದ್ಯಕ್ಕೆ ರೈತರಿಗೆ ಅಂದರೆ ತಮಗೆಲ್ಲ ಈಗ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮ ನಡೀತಿದೆ. ಅಂದರೆ ಭತ್ತ RNR ಮತ್ತು BPT ಸೋನಾ ಮಸೂರಿ ಅಂತಿರಲ್ಲ ನೀವು, ಅದು ರಿಯಾಯಿತಿ ದರದಲ್ಲಿ ನಿಮಗೆಲ್ಲ ವಿತರಣೆಗೆ ಸಿಗ್ತಿದೆ. ಅದ್ರ ಜೊತೆಗೆ ಮೆಕ್ಕೆಜೋಳನೂ ಸಿಗ್ತಿದೆ. ಅಂದರೆ ಈ ಭಾಗದಲ್ಲೆಲ್ಲ ಬೇರೆ ಈಗ ನಂದಿಹಳ್ಳಿ ಕಕ್ಕಗೋಡದಲ್ಲೆಲ್ಲ ಹೋಯ್ತಿದ್ದಾರೆ. ಸೊ ಮೆಕ್ಕೆಜೋಳ ಸಿಗ್ತಿದೆ, ಸೂರ್ಯಪಾನೂ ರಿಯಾಯಿತಿ ದರದಲ್ಲೇ ನಿಮಗೆ ಸಿಗ್ತಿದೆ. ಮತ್ತು ಅದ್ರ ಜೊತೆಗೇ ಈಗೇನೋ ಇನ್ನೇನು ಸೀಸನ್ ಸ್ಟಾರ್ಟ್ ಆಗುತ್ತೆ. ಈಗ ಜೂನ್ ಮುಗಿತಾ ಬಂತು. ಈಗ ನೀವೆಲ್ಲ ಸಸಿ ಮಡಿ ಹಾಕೋದು ಅಥವಾ ಮತ್ತು ನೆಲ್ಲುಗ್ಗದೆಲ್ಲ ಮಾಡ್ತಿದ್ದೀರಾ. ಅದಕ್ಕೆ ಅಂತಲೇ ಪಡ್ಲರು, ಕೇಸ್ ವೀಲ್ ಬೇಕಾಗುತ್ತೆ, ಟಿಲ್ಲರ್ ಬೇಕಾಗುತ್ತೆ, ರೋಟೋವೇಟ್ರ್ ತೊಗೋತಿರ್ತೀರ ಕೆಲವೊಬ್ರು. ಅದಕ್ಕಂತಲೇ ನಮ್ಮ ಇಲಾಖೆಯಿಂದ ರೈತರಿಗೆ ಅಂದರೆ ಸಹಾಯಧನದಲ್ಲಿ ಜನರಲಿಗೆ 50% ರಿಯಾಯಿತಿ ದರದ ಸಹಾಯಧನದಲ್ಲಿ ನಾವು ರೈತರಿಗೆ ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳು ಅಂದರೆ ಎಲ್ಲವೂ ರೋಟೋವೇಟ್ರ್ ಆಗಲಿ, ಟಿಲ್ಲರ್ ಆಗಲಿ, ಕೇಸ್ ವೀಲ್ ಪಡ್ಲರ್ ಆಗಲಿ, ಏನು ಸಾಮಾನು ಬೇಕೆಲ್ಲ ಎಲ್ಲವೂ, ಕೌಲಿ ಕಟ್ ಮಾಡೋ ಮಷೀನ್ ಆಗಲಿ ಅಥವಾ ಕಡಿಮೆ ಕಟ್ ಮಾಡೋ ಮಷೀನ್ ಆಗಲಿ, ಇದೆಲ್ಲವನ್ನ ರಿಯಾಯಿತಿ ದರದಲ್ಲಿ ಇವಾಗ ಯಾವ್ದು ಈಗ ಸಿದ್ದಾಪುರ ಹೋಬಳಿಯಲ್ಲಿ ಫಸ್ಟ್ ರೈತ ಉತ್ಪಾದಕರ ಕಂಪನಿಯನ್ನು ನಮ್ಮ ಗುಂಡೂರಲ್ಲೇ ಸ್ಟಾರ್ಟ್ ಮಾಡ್ತಿದ್ದಾರೆ. ನಮ್ಮ ಅಧ್ಯಕ್ಷರ ಲೀಡರ್ಶಿಪ್ಪಲ್ಲೇ ಒಳ್ಳೆಯದು, ಖುಷಿ ವಿಚಾರನೇ. ನೀವೆಲ್ಲ ಹೇಳಿದ್ರಿ ಈಗ ಆ್ಯಕ್ಚುಲಿ ಈಗ ನಾವೇನೋ ಅಕ್ಕಿ ಮಾರಾಟ ಮಾಡ್ತಿದ್ವಿ, ಸರ್ ಹೇಳಿದರು ನೀವೇನೋ ಮಿಲ್ಲಿಂಗ್ ಮಾಡಿಸಿ ಅಕ್ಕಿ ಮಾರಾಟ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತೇಳಿ. ನಾನು ನಿಮ್ಗೆ ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ಒಂದು ಉದಾಹರಣೆ ಕೊಡ್ತೀನಿ. CVR ಅಂಥೇಳಿ, ಚಿಲ್ಪುರಿ ವೆಂಕಟೇಶ್ವರ ರಾವ್ ಅಂಥೇಳಿ, ಅವರು ಆ್ಯಕ್ಚುಲಿ ಕೃಷಿ ಪಂಡಿತ್ ಅವಾರ್ಡಿ ಸರ್. ಅವರು ಸ್ಟೇಟ್ ಲೆವೆಲ್ ಲಾಸ್ಟ್ ಇಯರ್ ಏನೋ ಪ್ರಶಸ್ತಿ ತೊಗೊಂಡಿರೋರು. ಅವ್ರು ಏನು ಮಾಡ್ತಿದ್ದಾರೆ ಅಂದರೆ 80 ಎಕರೆ ಇದೆ ಅವ್ರ ಹೊಲ. ಈಗ ಕಕ್ಕರಗೋಳು ಗುಡ್ಡದ ಬಾಜುನೇ ಇದೆ, 80 ಎಕರೆ ಹೊಲ ಇದೆ. ಒಂದು 30ರಿಂದ 40 ಎಕರೆ ಆಯಿಲ್ ಪಾಮ್ ಹಾಕ್ಕೊಂಡಿದ್ದಾರೆ ತೋಟಗಾರಿಕೆ ಇಲಾಖೆ ಜೊತೆ. ಅವರು ಸಬ್ಸಿಡಿ ತೊಗೊಂಡು 40 ಎಕರೆನ 30ರಿಂದ 40 ಎಕರೆ ಆಯಿಲ್ ಪಾಮ್ ಹಾಕ್ಕೊಂಡಿದ್ದಾರೆ. 2 ವರ್ಷದ ಬೆಳೆ ಇದೆ ಈಗ ಸದ್ಯಕ್ಕೆ. ಮತ್ತು ಅವ್ರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಕಬ್ಬಿದೆ, ಸಾವಯವ ಕಬ್ಬು 80 ಎಕರೆನೂ ಸಾವಯವ ಮಾಡ್ತಿದ್ದಾರೆ. ಅದರಲ್ಲಿ ಒಂದು 30ರಿಂದ 40 ಎಕರೆ ಆಯಿಲ್ ಪಾಮು, 15ರಿಂದ 20 ಎಕರೆ ಕಬ್ಬು ಹಾಕ್ಕೊಂಡಿದ್ದಾರೆ. ಕಬ್ಬಿನ ಜೊತೆ ಅರಿಶಿಣ ಹಾಕ್ಕೊಂಡಿದ್ದಾರೆ. ಮತ್ತು ಅವ್ರು ಏನು ಮಾಡ್ತಿದ್ದಾರೆ, ಕಬ್ಬನ್ನ ಬೆಲ್ಲ ಮಾಡ್ತಾರೆ. ಅವ್ರದ್ದೇ ಒಂಥರ ಇದೆ, ಗಾಣ ಇದೆ ಅಲ್ಲೇ, ಬೆಲ್ಲ ಮಾಡ್ತಾರೆ. ಅಂದರೆ ಅವ್ರು ಹೊಲದಲ್ಲಿ ಏನು ಬೆಳೀತಿದೆಯಲ್ಲ ಎಲ್ಲವೂ ಸಾವಯವನೇ. ಸಿದ್ದಾಪುರ ಹೋಬಳಿಯಲ್ಲಿ ಒಂದೂ ಇರಲಿಲ್ಲ. ಸೊ ಅದೊಂದು ಖುಷಿ ವಿಚಾರ ನನಗೆ. ಆ್ಯಕ್ಚುಲಿ ಆ ಥರ ಮಾಡಿ ಒಳ್ಳೆ ಬೇಸ್ ನಡೀತಿದೆ. ಕೊಟ್ಟಾಯಿ ಕ್ಯಾಂಪಲ್ಲಿ ನಂಬರ್ 1 ಇದೆ. ಕೊಟ್ಟಾಯಿ ಕ್ಯಾಂಪಲ್ಲಿ ನೀವು ಕೇಳಬೇಕಿದ್ರ ಭಾರಿ ನಡೀತಿದೆ ಅಲ್ಲಿ. ಈ ತರ ನೀವು ಮಾಡ್ಕೊಂಡ್ರೆ ಒಳ್ಳೆ ಲಾಭ ಗಳಿಸ್ಬೋದು. ಸರ್ ಹೇಳಿದ್ರು ಇನ್ನೊಂದು ಡ್ರಮ್ ಸೀಡರ್ ಅಂತ ಹೇಳಿ, ಅದು ನಮ್ಮ ಕಡೆ ಇದೆ, ಒಂದಿದೆ. ರೈತರು ತಗೊಂಡೋಗಿ ಯೂಸ್ ಮಾಡ್ಕೊಬೋದು, ಮತ್ತೆ ವಾಪಸ್ ಕೊಡ್ಬೋದು. ಅಥವಾ ಬಾಜು ಯಾರಾದ್ರೂ ರೈತರಿಗೆ ಬೇಕಾದ್ರೂ ಕೊಡ್ಬೋದು. ಆನೆಕಲ್ ಬಳಿ ಆಗಿರೋದು ಇದಕ್ಕೆ ಹೆಂಗ್ ಗ್ಲಾಸ್ ಕೊಡ್ತೀರಿ ಅಂತೇಳಿ ಜಸ್ಟ್ ಅಲ್ಲೇನೋ ಸ್ವಲ್ಪ ಮಾತುಕತೆ ಆಗಿದೆ ಅಲ್ಲಿ. ಬಟ್ ಅದಾದ್ಮೇಲೆ ನಾವು ಇಲ್ಲಿ ಈಗ ನಾವು ಕೊಡಕ್ಕಂತೇನಿಲ್ಲ, ಬಟ್ ಆಮೇಲೆ ಅಂದ್ರೆ ಪರಿಹಾರಕರು ಅವರಲ್ಲ. ಸೊ ನಾವು ಕೊಟ್ಟಿರುವಂತಹ ರಿಪೋರ್ಟ್ಗೆ ಲಾಸ್ಟಿಗೆ ನೀವು ನಮ್ಮ ತಹಸೀಲ್ದಾರ್ ಕಡೆಯಿಂದ ಮತ್ತು ಜಿಲ್ಲಾಧಿಕಾರಿಗಳಿಂದ ಏನು ಆದೇಶ ಬಂತು ಅಂತಂದರೆ, ನೀವು ಪ್ರತಿ ವರ್ಷ ಹೀಗೆ ಕೊಟ್ಕೊಂತ ಬರ್ತಿದ್ದೀರಾ. ಆಬ್ವಿಯಸ್ಲಿ ಕರೆಕ್ಟ್, ನಾವು ಹೋಗ್ತಿಲ್ಲ. ಬಟ್ ಇಲ್ಲಿರೋ ಸ್ವಲ್ಪ ಜಿಲ್ಲಾಧಿಕಾರಿಗಳು ಸ್ವಲ್ಪ ಡೀಪಾಗಿ ಆಳಾಗಿ ಇಳಿದು ನೀವು ಈ ಥರ ಮಾಡಿರಿ, ಅಂದರೆ CC ಮಾಡಿರಿ ಅಂತ ಹೇಳಿ, ಅಂದರೆ 5x5 ಮೀಟರ್ ಅಳತೆ ಮಾಡಿ ಎಷ್ಟು ಬರುತ್ತೆ ಅದ್ರ ಪ್ರಕಾರ ನೀವು ರಿಪೋರ್ಟ್ ಕೊಡಿ ಅಂತ ಹೇಳಿದರು. ನಾವು ಅದ್ರ ಪ್ರಕಾರ ನಾವು ಆಲ್ಮೋಸ್ಟ್
ಎಲ್ಲೂ ಅದು ಮಾರುತಿ ಸರ್ ಅವರು ಮಾತನಾಡಿದ ಸಂದರ್ಭದಲ್ಲಿ ಸಾವಯವ ಕೃಷಿ ಕುರಿತು ಭಾಳ ಚೆನ್ನಾಗಿ ಉಪನ್ಯಾಸ ಕೊಟ್ಟರು, ವ್ಯಕ್ತಪಡಿಸಿದರು. ಅವರಿಗೆ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಗುಂಡೂರು ವತಿಯಿಂದ ಧನ್ಯವಾದಗಳು. ಈಗ ತಾನೇ ಒಬ್ಬ ಅಧಿಕಾರಿ ಬಂದಿದ್ದಾರೆ ತಾಲೂಕು ಪಂಚಾಯತಿ ಗಂಗಾವತಿಯಿಂದ. ಕೃಷಿ ತಾಲೂಕು ವ್ಯವಸ್ಥಾಪಕರು ತಾಲೂಕು ಪಂಚಾಯತಿ ಗಂಗಾವತಿ. ಅವರ ಹೆಸರು ಮುದ್ದು ಗಣೇಶ್ ಅಂತ ಹೇಳ್ಬಿಟ್ಟು ಅವರು ಡ್ರೋನ್ ಕುರಿತಾಗಿ ಉಪನ್ಯಾಸ ಮಾಡಲಿದ್ದಾರೆ. ಅವರು ಕೂಡ ಮೊದಲಿಗೆ ಅವರಿಗೆ ಕಡೆಯಿಂದ ನಮ್ಮ ಡ್ರೋನ್ ದೀದಿ ಮಹಿಳೆಯರಿಗೆ ಒಂದು ಕೇಂದ್ರ ಸರ್ಕಾರದ ಫಲಾನುಭವಿಯಾಗಿ ನಾವು ಡ್ರೋನನ್ನು ಕೊಡಿಸಿದ್ದೀವಿ. ಸೊ ಈ ಒಂದು ಡ್ರೋನ್ ದೀದಿ ಯೋಜನೆಯಲ್ಲಿ ನಮ್ಮಲ್ಲಿ ಸುಮಾರು ಗಂಗಾವತಿಯಲ್ಲಿ 8 ಡ್ರೋನ್ ದೀದಿಗಳು ಫಲಾನುಭವಿಗಳು ಆಗಿದ್ದಾರೆ ನಮ್ಮ NRLM ವತಿಯಿಂದ. ಸೊ ಅದಕ್ಕೆ ನಿಮಗೆ ಈಗ ಲೇಬರ್ ಇಂಟೆನ್ಸಿವ್ ಜಾಸ್ತಿ ಇದೆ. ಒಂದು ಎಕರೆಗೆ ಸ್ಪ್ರೇ ಮಾಡಬೇಕಂದ್ರೆ 500-600 ರೂಪಾಯಿ ಖರ್ಚು ಮಾಡಬೇಕು. ಬೆಳಗ್ಗೆ ಅವರಿಗೆ ಟಿಫಿನ್ ಮಾಡಿಸ್ಬೇಕು, 300 ರೂಪಾಯಿ ಕೂಲಿ ಕೊಡಬೇಕು. ಆಮೇಲೆ ಕೆಮಿಕಲ್ಸ್ ಜಾಸ್ತಿ ಹೋಗುತ್ತೆ. ಓಕೆ, ಈ ಡ್ರೋನ್ ಸ್ಪ್ರೇ ಮಾಡೋದ್ರಿಂದ 25% ನೀವು ಪೆಕ್ಸಲನ್ನು 95 ml 1 ಎಕರೆಗೆ ಹಾಕ್ತೀರಾ. ಈಗ ಡ್ರೋನ್ ಸ್ಪ್ರೇಯಲ್ಲಿ ಒಂದು 70 ml ಹಾಕಿದರೆ ಒಂದು 95 mlಗೆ 1.5 ಎಕರೆ ಮಾಡ್ಬೋದು ನೀವು. ಯಾಕಂದರೆ ಮೇನಾಗಿ ಎಲೆಗಳ ಮೇಲೆ ಡೈರೆಕ್ಟಾಗಿ ಬೆಳೋದ್ರಿಂದ ಇಳುವರಿ ಜಾಸ್ತಿ ಆಗುತ್ತೆ. ಭೂಮಿಗೂ ಫಲವತ್ತತೆನ ಅದೇನೂ ಎಫೆಕ್ಟ್ ಮಾಡೋಂಗಿಲ್ಲ. ಮತ್ತು ಇನ್ನೊಬ್ಬ ಮನುಷ್ಯರಿಗೂ ಯಾವುದೇ ಥರದ ಅನಾರೋಗ್ಯಕ್ಕೆ ತುತ್ತಾಗೋದಿಲ್ಲ. ಇದು 1 ಎಕರೆಗೆ 400 ರೂಪಾಯಿಗೆ ನಿಮಗೆ ಸ್ಪ್ರೇ ಮಾಡಿ ಕೊಟ್ಟು ಹೋಗ್ತಾರೆ. ನಿಮ್ಮ ಒಬ್ಬ ರೈತರು 2 ಎಕರೆ 3 ಎಕರೆ ಅಥವಾ ಎಲ್ಲ ರೈತರು ಸೇರ್ಕೊಂಡು ಒಂದು 10 ಎಕರೆ ಇತ್ತಂದರೆ ಒಂದು ದಿವಸ ಮುಂಚೆನೇ ಫೋನ್ ಮಾಡಿದ್ರೆ ನಮ್ಮ ಡ್ರೋನ್ ದೀದಿಗಳು ಅವರೇ ಪೈಲಟ್ ಬಂದು ವೆಹಿಕಲ್ ಬಂದು ಬ್ಯಾಟ್ರೀಸ್ ಎಲ್ಲ ಚಾರ್ಜ್ ಮಾಡಿಕೊಂಡು ಸ್ಪ್ರೇ ಮಾಡಿ ಕೊಟ್ಟು ಹೋಗ್ತಾರೆ ನಮ್ಮ ಗುಂಡೂರು ಭಾಗದಲ್ಲಿ. ಸೊ ಭತ್ತಕ್ಕೆ ಜಾಸ್ತಿ ಸ್ಪ್ರೇ ಮಾಡೋದ್ರಿಂದ ಈಗ ಕೊಳವೆ ಎಲ್ಲ ಬರ್ತಾ ಇದೆ, ಗಾರ್ಮೆಂಟ್ಸು ಮತ್ತು ಕೆಲವೊಂದು ಗಾಮಿ ಜಾಸ್ತಿ ಇರೋದ್ರಿಂದ 1 ರಿಂದ 3 ಎಕರೆ ಒಂದು ಸಲದಿಂದ ಮೂರು ಸಲ ಸ್ಪ್ರೇ ಮಾಡ್ತಾರೆ. ಅದಕ್ಕೆ ಈ ಒಂದು ಸದುಪಯೋಗ ಪಡಿಸ್ಕೋರಿ ರೈತರಿಗೆ. ಮುಂದಿನ ದಿನಮಾನ ನಿಮ್ಮ ಏಜು ಮುಗಿತೀವಿ, ನೀವೆಲ್ಲ ಒಂದು ದಿವಸಕ್ಕೆ 2 ಆಳು 3 ಆಳು ದುಡಿತಿದ್ರಿ. ಈಗ ನಮ್ಮಂಥ ಯುವಕರು ಯಾರು ಬಿಸಿಲಲ್ಲಿ ಸ್ಪ್ರೇ ಮಾಡಲಿಕ್ಕೆ ಯಾರು ಒಲ್ಲೆ ಅಂತಿದ್ದಾರೆ. ಸೊ ಈ ಒಂದು ಟೆಕ್ನಾಲಜಿನ ನಮ್ಮ ಹಳ್ಳಿ ಭಾಗದಲ್ಲಿ ಒಂದು ಸ್ಪ್ರೆಡ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳು, ಈ ವಿಕಸಿತ ಕೃಷಿ ಅಭಿಯಾನ, ಈ ಒಂದು ಉದ್ದೇಶನೇ ಮೋದಿಯವರದು. ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಕೆಲವೊಂದು ತಾಂತ್ರಿಕತೆಗಳ ಬಗ್ಗೆ ಒಂದು ರೈತರ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕಾರ್ಯವನ್ನು ಸುಮಾರು ನಮ್ಮ ವಿಜ್ಞಾನಿಗಳು 12 ದಿನಗಳ ಕಾಲ ಈ ಒಂದು ನಮ್ಮ ಡಿಸ್ಟಿಕಲ್ಲಿ ಸುಮಾರು 17,000 ರೈತರ ಮನೆ ಬಾಗಿಲಿಗೆ ಹೋಗಿ ತಮ್ಮ ಎಲ್ಲ ಜ್ಞಾನಗಳನ್ನು, ತಮ್ಮ ಸಮಸ್ಯೆಗಳನ್ನು, ರೈತರ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಂಡು ಈ ಒಂದು ಅಭಿಯಾನ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಮ್ಮ ತಾಲೂಕು ಪಂಚಾಯತ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು. ಇಲ್ಲಿಗೆ ಕಂಪನಿ ಕಾಯ್ದೆ ಅಡಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ಪ್ರಾರಂಭಿಸ್ತಾ ಇದ್ರು. ನಂತರ ಮುಂದುವರೆದು ಈ ಕಳೆದ ವರ್ಷದಿಂದ ಒಂದು ಸಹಕಾರ ಸಂಘಗಳ ಒಂದು ಅಡಿಯಲ್ಲಿ ಏನು ಕೋಆಪರೇಟಿವ್ ಸೊಸೈಟಿಲೆಲ್ಲ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ರೈತ ಬಾಂಧವರು. ಈ ಒಂದು ಭಾಗದಲ್ಲಿ ಈ ಒಂದು ಇಲಾಖೆಗಳ ಮುಖಾಂತರ ಈ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಪ್ರಾರಂಭಿಸಬೇಕು ಅಂದ್ಬಿಟ್ಟು ಕಳೆದ ವರ್ಷದಿಂದ ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಕಾರಟಗಿ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಮುಖವಾಗಿ 3 FAOಗಳನ್ನು ಸಹಕಾರ ಸಂಘಗಳ ಮುಖಾಂತರ ಮಾಡಿದ್ದೀವಿ. ಒಂದು ಗುಂಡೂರು ಕಾರಟಗಿ ತಾಲೂಕು, ಇನ್ನೊಂದು ಗಂಗಾವತಿ ತಾಲೂಕು ಕೆಸರಟ್ಟಿ, ಮತ್ತು ಇನ್ನೊಂದು ಯಲಬುರ್ಗಾದಲ್ಲಿ. ಒಟ್ಟು 3 FAOಗಳನ್ನು ಮಾಡಿದ್ದಾರೆ. ಈ 3 FAOಗಳು ಮತ್ತು ಗದಗ ಮತ್ತು ಬಿಜಾಪುರ, ಒಟ್ಟು 5 FAOಗಳಿಗೆ ನೋಡಲ್ ಅಧಿಕಾರಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಒಂದು FAOದಲ್ಲಿ ನಮ್ಮ ಪಾಲೇನಪ್ಪ ಅಂದರೆ, ನಮ್ಮದು ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಏನಿದೆ ಅವರಿಂದ ರಚಿತವಾದ ಒಂದು ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಅಂತ ಇದೆ. ನಮ್ಮದೇನು ಕಾರ್ಯಚಟುವಟಿಕೆ ಅಂದರೆ, ಏನು ನೀವೆಲ್ಲ ರೈತರುಗಳು ಸೇರಿಕೊಂಡು ನಮ್ಮ ಭಾಗದಲ್ಲಿ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ರಚನೆ ಮಾಡಿದಿರಿ, ನಿಮ್ಮಗಳಿಗೆ ಮಾರ್ಗದರ್ಶನ, ತರಬೇತಿ, ಈ ಒಂದು FAO ಮುಖಾಂತರ ರೈತರುಗಳನ್ನು ಯಾವ ಥರ ಸದೃಢರನ್ನಾಗಿ ಮಾಡಬೇಕು, ಮತ್ತು ನೀವು ಯಾವ ಥರಗಳ ವ್ಯವಹಾರಗಳನ್ನು ನಡೆಸಬೇಕು, ಮುಂದೆ ನಿಮಗೇನು ಅನುಕೂಲ ಆಗುತ್ತೆ, ನೀವು ಯಾವ ಥರ ಲಾಭಗಳನ್ನು ಪಡ್ಕೊಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ನಮ್ಮನ್ನು ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಅಂತ ಬೆಂಗಳೂರಲ್ಲಿದೆ, ಅಲ್ಲಿಂದ ನೇಮಕ ಮಾಡಿದ ರೈತರು, ದೊಡ್ಡ ರೈತರು. ಅದೇ ರೀತಿ ಮತ್ತೆ ಇನ್ನು 3 ಥರದ ರೈತನಪ್ಪ ಅಂದರೆ, ಬುದ್ಧಿವಂತರ ರೈತರು ಇರ್ತಾರೆ, ಒಂದು ಸ್ವಲ್ಪ ವಿದ್ಯೆ ತಿಳ್ಕೊಂಡ್ರೆ ಇರ್ತಾರೆ, ಇನ್ನೂ ತುಂಬ ದೊಡ್ಡ ರೈತರುಗಳು ಇರ್ತಾರೆ. ಏನಾಗುತ್ತೆ ಅಂದರೆ, ಇಲ್ಲಿ ತಾವು ಬೆಳೆದಿರೋಂಥ ಉತ್ಪನ್ನಗಳನ್ನು ಯಾವ ಥರ ಮಾರ್ಕೆಟ್ ಮಾಡಬೇಕು, ಹೆಂಗೆ ನಾವು ಬೆಳೆಗಳನ್ನು ಬೆಳಿಬೇಕು, ನಾವು ಏನೋ ಬೆಳೆದು ಬಿಡ್ತೇವೆ ಅದನ್ನು ಯಾವ ಥರ ಮಾರುಕಟ್ಟೆಗೆ ನಾವು ತಲುಪಿಸ್ಬೇಕು, ನಾವು ಹೆಂಗೆ ಲಾಭ ತಗೋಬೇಕು ಅನ್ನೋದು ಗೊತ್ತಿರಲ್ಲ. ಕೆಲವರು ಬುದ್ಧಿವಂತ ರೈತರು ಏನು ಮಾಡ್ತಾರೆ, ಎಲ್ಲರಿಗೂ ತಿಳಿಸಲ್ಲ, ತಮ್ಮ ಉತ್ಪನ್ನಗಳನ್ನು ಬೆಳ್ಕೊತಾರೆ, ಅದನ್ನು ನೇರವಾಗಿ ಈ ದೊಡ್ಡ ಮಾರ್ಕೆಟಿಗೆ ತೊಗೊಂಡೋಗ್ಬಿಡ್ತಾರೆ. ಇನ್ನೊಂದು ಹಂತದ ರೈತರು ಏನು ಮಾಡ್ತಾರೆ, ತಮ್ಮ ಬೆಳೆಗಳನ್ನು ಸ್ವಲ್ಪ ಮುಂದುವರೆದು ಹತ್ತಿರದಿಲ್ಲರಂಥ ಯಾವುದೋ ಸಿಟಿಗೋ ಪಟ್ಟಣಕ್ಕೆ ಹೋಗ್ಬಿಟ್ಟು ಮಾರ್ತಾರೆ. ಇನ್ನು ಕೆಲವರು ರೈತರುಗಳು ಏನಾಗುತ್ತೆ, ಅಪ್ಪ ನಮಗೆ ಗೊತ್ತಿಲ್ಲ, ನಮಗೆ ಇಲ್ಲಿಂದ ಅಲ್ಲಿ ಹೋಗೋಕೆ ಎಷ್ಟು ಚಾರ್ಜ್ ಆಗುತ್ತೆ ಏನೋ, ಯಾವ ಥರ ಮಾರಬೇಕೋ ಏನೋ, ಬೇಡ ಇಲ್ಲೇ ಲೋಕಲ್ ಇರೋ ದಲ್ಲಾಳಿಗಳಿಗೆ ಕೊಟ್ಬಿಡೋಣ, ಕೊಟ್ಬಿಟ್ಟು ಅವ್ನು ಎಷ್ಟು ಕೊಡ್ತಾನೆ, 100 ರೂಪಾಯಿ ಕಡಿಮೆ ಕೊಡಲಿ, ಇಲ್ಲ 50 ರೂಪಾಯಿ ಕಡಿಮೆ ಕೊಡಲಿ, ನಾವು ಕೊಟ್ಬಿಡೋಣ. ನಮ್ಮ KVK ಗಂಗಾವತಿ ರಾಘವೇಂದ್ರ ಸರ್ ಅವರು ಭಾಳ ವಿಸ್ತಾರವಾಗಿ ಯಾವ ಥರ ನಮ್ಮ ರೈತರಿಗೆ ಅನುಕೂಲವಾಗಲು ಏನೇನು ಬೆಳೆಯನ್ನು ಯಾವ ರೀತಿಯಾಗಿ
ಮಾಡಬೇಕು ಹಾಗೂ ಭೂಮಿಯನ್ನು ಹೇಗೆ ಹದಗೊಳಿಸಬೇಕು ಎಂಬುದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಧಾರವಾಡದ ಕೃಷಿ ವಿಜ್ಞಾನಿಗಳು ಅವರು ಬೇಳೆಕಾಳುಗಳ ಬಗ್ಗೆ, ಅಂದರೆ ಒಂದು ಹೊಲಗೆ ಫಲವತ್ತತೆ ಮತ್ತು ರೈತರಿಗೆ, ಅದರ ಜೊತೆಗೆ ರೈತರಿಗೆ ಆದಾಯ ಬರ್ತಕ್ಕಂಥ ಎಲ್ಲ ವಿಷಯಗಳನ್ನು ಸವಿಸ್ತಾರವಾಗಿ ತಮ್ಮ ಅನಿಸಿಕೆಗಳು ಎಲ್ಲ ತಿಳಿಸಿದ್ದಾರೆ. ಅದರ ಒಂದು ಸದುಪಯೋಗವನ್ನು ನಮ್ಮ ಗುಂಡೂರು ಭಾಗದ ಎಲ್ಲ ರೈತ ಬಾಂಧವರು ಪಡೆದುಕೊಳ್ಳಬೇಕು. ಹಾಗೆ ಹೀಗೆ ಹೊಸದಾಗಿ ರಚನೆಯಾಗಿರ್ತಕ್ಕಂಥ ಶ್ರೀ ವೀರಪ್ಪಯ್ಯ ತಾತ ರೈತ ಉತ್ಪಾದಕರ ಸಹಕಾರ ಸಂಘದ ಒಂದು ಸಂಸ್ಥೆಯ ಮಾರ್ಗದರ್ಶಕರಾದ ಯಲ್ಲಪ್ಪ ಸರ್ ಅವರು ಈ ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಷೇರುದಾರರು ತಮ್ಮ ಎಲ್ಲ ವ್ಯವಹಾರವನ್ನು, ಅಂದರೆ ದಿನನಿತ್ಯದ ಏನು ರೈತ ವ್ಯವಹಾರಗಳದವ ಆ ಸಂಸ್ಥೆಯಲ್ಲಿ ಮಾಡಿ ಸಂಸ್ಥೆಯ ಒಂದು ಅಭಿವೃದ್ಧಿಗೆ ಕಾರಣೀಕರ್ತರಾಗಬೇಕೆಂದು ತಿಳಿಸಿ, ಈ ಒಂದು ಎಲ್ಲ ವಿಷಯಗಳನ್ನು ನಮ್ಮ ರೈತರು ಸಂಯಮದಿಂದ ಹಾಗೂ ತಾಳ್ಮೆಯಿಂದ ಆಲಿಸಿ ತಮ್ಮ ಅದರ ಒಂದು ಉಪಯೋಗವನ್ನು ಪಡೆದುಕೊಳ್ಳಬೇಕಂತ ಕೇಳಿಕೊಳ್ತಾ, ಎಲ್ಲ ಬಂದು ಇದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. BM ಅಂದ್ಬಿಟ್ಟು ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಬೆಂಗಳೂರು ಬಾಗಲಕೋಟೆ ಯೂನಿವರ್ಸಿಟಿ ಸಂಸ್ಥೆಯಿಂದ ನೋಡಲ್ ಅಧಿಕಾರಿಯಾಗಿ ಬಂದಿರ್ತೇನೆ. ಇದು ಸಹಕಾರ ಸಂಘಗಳ ಕಾಯ್ದೆ ಅಡಿಯಲ್ಲಿ ಶ್ರೀ ವೀರಪ್ಪಯ್ಯ ತಾತ ರೈತ ಉತ್ಪಾದಕರ ಸಹಕಾರ ಸಂಘ ಎಂಬುದನ್ನು ಗುಂಡೂರು ಗ್ರಾಮ, ಕಾರಟಗಿ ತಾಲೂಕು, ಕೊಪ್ಪಳ ಜಿಲ್ಲೆಯಲ್ಲಿ ಹೊಸದಾಗಿ ಪ್ರಾರಂಭಿಸಿರುತ್ತೇವೆ. ಇದರಲ್ಲಿ ಈಗಾಗಲೇ ಈ ಸುತ್ತಮುತ್ತಲಿನ ರೈತ ಬಾಂಧವರನ್ನ ಹಾಗೂ ಇಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳನ್ನು ಆಧರಿಸಿಕೊಂಡು ಸಹಕಾರ ಸಂಘಗಳಿಂದ 9ನೇ ತಿಂಗಳಲ್ಲಿ 2024ರಲ್ಲಿ ಈ ಒಂದು ಸಂಘವನ್ನು ನೋಂದಣಿ ಮಾಡಲಾಗಿರುತ್ತದೆ. ಅದರಂತೆ ಈಗಾಗಲೇ 67 ಜನ ರೈತರು ಷೇರುಗಳನ್ನು ಕಟ್ಟಿ ಈ ಒಂದು ಸಂಘದಲ್ಲಿ ಷೇರುದಾರರಾಗಿರ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿ ಇರುವಂಥ ರೈತರನ್ನು ಷೇರುದಾರರನ್ನಾಗಿ ಮಾಡಿಕೊಳ್ಳಲು ಅವರ ಆಡಳಿತ ಮಂಡಳಿಯು ಕೂಡ ಒಪ್ಪಿರುತ್ತದೆ. ಇದರ ಪ್ರಮುಖ ಉದ್ದೇಶ ಏನಂದರೆ, ರೈತರು ತಾವು ಬೆಳೆದಂಥ ಬೆಳೆಗಳನ್ನು ಅಥವಾ ಉತ್ಪನ್ನಗಳನ್ನು ಮಧ್ಯವರ್ತಿಗಳ ಹಾವಳಿಯಿಂದ ತಪ್ಪಿಸಿ ನೇರ ಮಾರುಕಟ್ಟೆಗೆ ಮಾರಾಟ ಮಾಡುವಂಥದ್ದು ಹಾಗೂ ರೈತರಿಗೆ ಲಾಭವನ್ನು ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರ ಇಂಥ ಉತ್ತಮ ಯೋಜನೆಗಳನ್ನು ಜಾರಿಗೊಳಿಸಿದೆ. ಅದರಂತೆ ಈ ಭಾಗದಲ್ಲಿ ನಾವು ಪ್ರಮುಖವಾಗಿ 13 ಜನ ಆಡಳಿತ ಮಂಡಳಿಯವರನ್ನು ಒಳಗೊಂಡಂತೆ ಪ್ರತಿಯೊಬ್ಬರು ಆಸಕ್ತಿಯಿಂದ ಈ ಒಂದು ಚಟುವಟಿಕೆಗಳನ್ನು ಹಮ್ಮಿಕೊಂಡಿರುತ್ತಾರೆ. ಹಾಗೂ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಭತ್ತದ ಬೆಳೆಯು ಪ್ರಮುಖ ಬೆಳೆಯಾಗಿದ್ದು, ಈ ಭತ್ತದ ಬೆಳೆಯಲ್ಲಿ ಈ ಒಂದು ವೀರಪ್ಪಯ್ಯ ತಾತ ರೈತ ಉತ್ಪಾದಕರ ಸಹಕಾರ ಸಂಘದ ಮುಖಾಂತರ ಬ್ರ್ಯಾಂಡಿಂಗ್ ಮಾಡಿ, ಅಥವಾ ಸಾವಯವ ಪದ್ಧತಿ ಆಗಿರ್ಬೋದು ಅಥವಾ ಇತರೆ ಪದ್ಧತಿಗಳ ಮುಖಾಂತರ ಬ್ರ್ಯಾಂಡಿಂಗ್ ಮಾಡಿ ಬೇರೆ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟಕ್ಕೆ ಮಾರಾಟ ಮಾಡುವಂಥದ್ದು ಮತ್ತು ಈ ಭಾಗದ ರೈತರುಗಳಿಗೆ ಸೌಲಭ್ಯಗಳನ್ನು, ಕೃಷಿ ಉಪಕರಣಗಳಾಗಿರ್ಬೋದು, ಕೃಷಿ ಸಂಬಂಧಿತ ಯಂತ್ರೋಪಕರಣಗಳಾಗಿರ್ಬೋದು, ಕೃಷಿ ಅವಲಂಬಿತ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲು ಏನೇನು ಸಹಕಾರ ಬೇಕೋ ಸ್ಥಳೀಯವಾಗಿ ರೈತರಿಗೆ ಎಲ್ಲವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಈ ಒಂದು ವೀರಪ್ಪಯ್ಯ ತಾತ ರೈತ ಉತ್ಪಾದಕರ ಸಹಕಾರ ಸಂಘದ ಮೂಲಕ ಮುಂದಿನ ದಿನಗಳಲ್ಲಿ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಹಾಗಾಗಿ ಈ ಭಾಗದಲ್ಲಿರುವಂಥ ಸುತ್ತಮುತ್ತಲಿನ ಎಲ್ಲ ರೈತರುಗಳು ಕೂಡ ಈ ಒಂದು ಸಂಘದ ಸಹಕಾರವನ್ನು ಪಡೆದುಕೊಳ್ಳಬೇಕು ಹಾಗೂ ಈ ಒಂದು ಸಂಘಕ್ಕೆ ಷೇರುದಾರರಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಈ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಅಂದರೆ ಸೆಂಟರ್ ಆಫ್ ಎಕ್ಸಲೆನ್ಸ್ನ ಪ್ರತಿನಿಧಿಯಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಧನ್ಯವಾದ. ಮಾಡುವಂಥ ಉದ್ದೇಶನೂ ಹೊಂದಿದೆ. ಹಾಗಾಗಿ ಭಾಳ ಚೆನ್ನಾಗಿ ಉಪನ್ಯಾಸಿಸಿದರೆ ಅವರಿಗೆ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಗುಂಡೂರು ವತಿಯಿಂದ ಧನ್ಯವಾದ ತಿಳಿಸ್ತೇನೆ. ಈಗ ಜೊತೆಗೆ ಕುಮಟಾದ ಬಗ್ಗೆ ಹೇಳಿದರು. ಉತ್ತರ ಕನ್ನಡದಲ್ಲಿ ಶಿರ್ಷಿಯಲ್ಲಿ ಭಾಳ ಚೆನ್ನಾಗಿದೆ. ನಾನು ಕೂಡ 2 ವರ್ಷ ಚೆನ್ನಾಗಿ ಇದು ಮಾಡಿದ್ದೇನೆ, ಅಲ್ಲಿ ಸರ್ವಿಸ್ ಮಾಡಿದೆ. ಅಲ್ಲಿ ಅಂದರೆ ರೈತರು, ಪ್ರತಿಯೊಬ್ಬ ರೈತರು ಏನು ಮಾಡ್ತಾರೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅವರು ಮಾಡ್ತಾರೆ, ಬೇರೆ ಇದರಲ್ಲಿ ಅವರು. ಆಮೇಲೆ ಅಲ್ಲಿ ಶಿರ್ಷಿಯಲ್ಲಿ TSS ಇದೆ, ಟೈಗರ್ ಅಡಿಗೆ ಬಿಡಿ ಅಂತ ಇದೆ. ಆಮೇಲೆ ಅವರು ಏನು ಮಾಡಿದ್ರು, ಅಲ್ಲಿ ಶಿರ್ಷಿಯಲ್ಲಿ ಇನ್ನೊಂದು ಜನತಾ ಬಜಾರ್ ಅಂತ ಮಾಡಿದ್ರು ನಮ್ಮ ಸಹಕಾರ ಸಂಘ. ಭಾಳ ಚೆನ್ನಾಗಿ ಇದು ಮಾಡ್ತಾರೆ. ಅಂದರೆ ಪ್ರತಿಯೊಬ್ಬ ರೈತರು ಏನು ಮಾಡ್ತಾರೆ, ಅಲ್ಲಿ ಅಲ್ಲೇ ಸದಸ್ಯರೆಲ್ಲ ಪ್ರತಿಯೊಬ್ಬರು ಸೊಸೈಟಿಯಲ್ಲೇ ಮಾಡ್ತಾರೆ. ಹಾಗಾಗಿ ಈಗ ಶಿರ್ಷಿಯಲ್ಲಿ ಒಂದು ಇದು ಹೇಳಿದ್ರು, ರೈತರ ಸಂಬಂಧಪಟ್ಟಂತೆ ಉಪಕರಣಗಳಿದೆ, ಭಾಳ ಚೆನ್ನಾಗಿದೆ. ಅದು ನೋಡಿಕೆ ಮಾಡೋದು ಕೂಡ ಭಾಳ ಚೆನ್ನಾಗಾಗುತ್ತೆ ನಿಮಗೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಟೂರ್ ಹಾಕಿದಾಗ ಅಲ್ಲಿ ನಾವು ಬೇಕಾದ ಅಲ್ಲಿ ಪರಿಚಯ ಇದೆ, ರೈತರ ಸಂಬಂಧಪಟ್ಟಂತೆ ಉಪಕರಣಗಳು ಪರಿಚಯ ಇದೆ.
ನಾನು ಅಲ್ಲಿ ಹೋದಾಗ ನೀವು ಬೇಕಾದ್ರೆ ನಮ್ಗೆ ಹೇಳಿದ್ರೆ ನಾನು ಫೋನ್ ಮಾಡ್ತೀನಿ. ಅದು ನಿಮ್ಮ ಬಗ್ಗೆ ಸಲಕರಣೆ ಬಗ್ಗೆ ಭಾಳ ಚೆನ್ನಾಗಿ ತೋರಿಸ್ತಾರೆ ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಅದು. ಆಮೇಲೆ ಪ್ರತಿಯೊಬ್ಬ ರೈತರು ಏನು ಮಾಡ್ತಾರೆ, ನಾವು ಯಾವಾಗ ಟೈಮಿಗೆ ಕರೆದಿದ್ರೆ ಅವಾಗ ಟೈಮಿಗೆ ಇದು ಮಾಡ್ತಾರೆ. ಮತ್ತು ಪ್ರತಿಯೊಂದು ವ್ಯವಹಾರ ಏಪ್ರಿಲಿಂದ ಮಾರ್ಚ್ವರೆಗೆ ಏನು ಇದಕ್ಕೆ ಸಾಲ ತಗೊಂಡಿರ್ತಾರೆ ಕರೆಕ್ಟ್ ಕಟ್ತಾರೆ. ಹಾಗಾಗಿ ಅವ್ರು ಮತ್ತೆ ಏನಾದರೂ ನಾವು ಕಾರ್ಯಕ್ರಮ ಮಾಡಿದ್ರೆ ಕರೆದ್ರೆ ಅಂದರೆ ಕರೆಕ್ಟ್ ಬರುವಂಥ ವ್ಯವಸ್ಥೆ ಕೂಡ ಅವರು ಅದು. ಹಂಗಾಗಿ ಅವ್ರು ಭಾಳ ಎಲ್ಲ ಸಂಘಗಳು ಡೆವಲಪ್, ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗ್ರಿ ಭಾಳ ಚೆನ್ನಾಗಿದೆ. ರಾಘವೇಂದ್ರ ಸರ್, ಎಲಿಗಾರ್ ಸರ್ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಡಾಕ್ಟರ್ ಮನು ಸರ್ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಕಾಟಗಿ ತಾಲೂಕಿನ ಕೃಷಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಪಂಪನಗೌಡ ಸರ್ ಕೂಡ ಧನ್ಯವಾದ ತಿಳಿಸುತ್ತಾ, ಹಾಗೂ ಮಾರುತಿ ಸರ್ ಕೃಷಿ ಇಲಾಖೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತೇನೆ. ಯಲ್ಲಪ್ಪ ಸರ್ ಕೂಡ ಭಾಳ ಚೆನ್ನಾಗಿ ಮಾತಾಡಿದ್ರು ಇಲಾಖೆಯವರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತೇನೆ. ಹನುಮಂತಪ್ಪ ಬನ್ನಿಗಟ್ಟಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸುತ್ತಾ, ಹಾಗೂ ನಬೀಸಾ ಉಪಾಧ್ಯಕ್ಷರು ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತೇನೆ. ಮುದ್ದು ಗಣೇಶ್ ನಾನು ಡ್ರೋನ್ ಕುರಿತಾಗಿ ಉಪನ್ಯಾಸ ನೀಡಿದ್ದಾರೆ, ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತೇನೆ. ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಮತ್ತು ಆಡಳಿತ ಮಂಡಳಿ ನಿರ್ದೇಶಕರಿಗೂ ಹಾಗೂ ಎಲ್ಲ ಸದಸ್ಯರುಗಳಿಗೆ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ವತಿಯಿಂದ ಧನ್ಯವಾದ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಶಾಖ.